ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಘಟನೆಯ ನಂಟನ್ನ ಹೊಂದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಎನ್ಐಎ ತನಿಖೆಯಿಂದ ಮತ್ತಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇರೋದು. ಮುಜಾಮಿಲ್ ಶಕೀಲ್ ಫೋನ್ ಅನ್ನ ವಶಕ್ಕೆ ಪಡೆದಿರೋದು ಎನ್ಐಎ. ಮುಜಾಮಿಲ್ ಫೋನ್ ನಿಂದ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಕೆಂಪುಕೋಟೆ ಬಳಿ ಹಲವು ಬಾರಿ ಈತ ಓಡಾಡಿರುವುದು ಗೊತ್ತಾಗಿದೆ. ಜನವರಿಯಲ್ಲಿ ಹಲವು ಬಾರಿ ದೆಹಲಿಗೆ ಬಂದಿದ್ದು ಗೊತ್ತಾಗಿದೆ. ಮುಜಾಮಿಲ್ ಶಕೀಲ್ ಡಾಕ್ಟರ್ ಉಮರ್ ಭೇಟಿ ಮಾಡಿ ಸಂಚಲನ ರೂಪಿಸಿದ್ರಂತೆ. ಕೆಂಪುಕೋಟೆ ಸುತ್ತ ಶಂಕಿತ ಉಗ್ರರು ಓಡಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇವರು ಕೆಂಪುಕೋಟೆಯನ್ನೇ ಟಾರ್ಗೆಟ್ ಮಾಡಿದ್ರ ಅನ್ನೋ ಅನುಮಾನವೂ ಕೂಡ ಇದೆ. ಜೊತೆಗೆ ಕೆಂಪುಕೋಟೆಯ ಬಳಿ ಇವರು ಹಲವು ಬಾರಿ ಸುತ್ತಿದ್ದಾರೆ, ತಿರುಗಿದ್ದಾರೆ, ಮೀಟ್ ಮಾಡಿದ್ದಾರೆ, ಮಾತನಾಡ್ಕೊಂಡಿದ್ದಾರೆ, ಫೋಟೋ ತಕ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಮುಜಾಮಿಲ್ ಶಕೀಲ್ ಫೋನ್ ಅನ್ನ ವಶಕ್ಕೆ ಪಡೆದುಕೊಂಡಂತ ಎನ್ಐಎಗೆ ಆಘಾತಕಾರಿ ವಿಚಾರಗಳು ಸಿಗ್ತಾ ಇರೋದು. ಆತನ ಫೋನ್ನಲ್ಲಿ ಹಲವು ವಿಚಾರಗಳು ಬಹಿರಂಗ ಆಗಿದೆ. ಕೆಂಪುಕೋಟೆಗೆ ಈತ ಹಲವು ಬಾರಿ ಭೇಟಿ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಡಾಕ್ಟರ್ ಉಮರ್ ಆತನನ್ನು ಕೂಡ ಈತ ಆ ಕೆಂಪುಕೋಟೆಗೆ ಸುತ್ತಾನೆ ಭೇಟಿ ಆಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೆಂಗಿದೆ ಪ್ಲೇಸು, ಅಲ್ಲಿ ಎಷ್ಟು ಜನ ಓಡಾಡ್ತಾರೆ, ದಿನಕ್ಕೆ ಎಷ್ಟು ಜನ ಬರ್ತಾರೆ, CCTVಯ ಕಣ್ಗಾವಲು ಹೇಗಿದೆ, ಭದ್ರತೆ ಹೇಗಿದೆ, ಭದ್ರತಾ ಸಿಬ್ಬಂದಿ ಎಷ್ಟು ಮಂದಿ ಇದ್ದಾರೆ, ಅಲ್ಲಿಂದ ಬೇರೆ ಬೇರೆ ಪ್ರಮುಖ ಸ್ಥಳಗಳಿಗೆ ಎಷ್ಟು ದೂರ ಆಗತ್ತೆ, ಮೆಟ್ರೋ ನಿಲ್ದಾಣ ಎಷ್ಟು ದೂರ ಆಗತ್ತೆ, ಪ್ರತಿನಿತ್ಯ ಯಾವ ಸಮಯದಲ್ಲಿ ಅತಿ ಹೆಚ್ಚು ಜನ ಅಲ್ಲಿಗೆ ಸೇರ್ತಾರೆ, ಇದೆಲ್ಲವನ್ನ ಕೂಡ ಇವರು ಅಬ್ಸರ್ವ್ ಮಾಡಿದ್ದಾರೆ, ಕಾದಿದ್ದಾರೆ, ನೋಡಿದ್ದಾರೆ, ಪ್ಲಾನ್ ಮಾಡಿದ್ದಾರೆ, ಷಡ್ಯಂತ್ರ ರೂಪಿಸಿದ್ದಾರೆ. ಎಲ್ಲಿ ಎಂಟ್ರಿ, ಎಲ್ಲಿ ಎಕ್ಸಿಟ್ಟು, ಎಲ್ಲಿ ಬರ್ಬೋದು, ಎಲ್ಲಿ ಹೋಗ್ಬೋದು, ಪ್ರತಿ ಒಂದನ್ನು ಕೂಡ ಇವರು ಜನವರಿಯಿಂದಲೇ ಸುತ್ತಿ ಬಳಸಿ ಇಲ್ಲಿ ಬಂದು ನೋಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖಾ ಸಂದರ್ಭದಲ್ಲಿ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಂಥ ಬೆನ್ನಲ್ಲೇ ಎನ್ಐಎಗೆ ಸ್ಫೋಟಕ ಸಂಗತಿಗಳು ಗೊತ್ತಾಗ್ತಾ ಇರೋದು. ಈತನ ಮೊಬೈಲ್ನಲ್ಲಿ ಇನ್ನೂ ಏನೆಲ್ಲ ರಹಸ್ಯ ಅಡಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇವರಿಗೆ ಇಂಟರ್ನ್ಯಾಷನಲ್ ಕಾಲ್ಸ್ಗಳು ಕೂಡ ಬರ್ತಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಿದೇಶದಿಂದಲೂ ಕೂಡ ಕರೆ ಮಾಡಲಾಗ್ತಾ ಇತ್ತು, ಅಫ್ಘಾನಿಸ್ತಾನದಿಂದ ಕರೆ ಬರ್ತಾ ಇತ್ತು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ದೂರದ ವಿದೇಶದಲ್ಲಿ ಕೂತು ಯಾವುದೋ ಒಂದು ಟೀಮ್ ಆಕ್ಟಿವ್ ಆಗಿತ್ತಾ ಅನ್ನೋ ಪ್ರಶ್ನೆ. ಐತಿಹಾಸಿಕ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಬ್ಬ ವೈದ್ಯನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವೈದ್ಯ ತಾಜಾಮುಲ್ನನ್ನ ವಶಕ್ಕೆ ಪಡೆದಿದೆ ಗುಪ್ತಚರ ಇಲಾಖೆ. ಶ್ರೀನಗರದಲ್ಲಿ ಡಾಕ್ಟರ್ ತಾಜಾಮುಲ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. SMHS ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ ತಾಜಾಮುಲ್ ನೋಡಿ, ಈ ಪ್ರಕರಣದಲ್ಲಿ ಈ ದೆಹಲಿಯ ಕಾರು ಬ್ಲಾಸ್ಟ್ ಏನಿದೆ, ಈ ಪ್ರಕರಣದಲ್ಲಿ ಆಘಾತಕಾರಿ ಬೆಳವಣಿಗೆ ಅಂತ ಅನ್ನಿಸ್ತಾ ಇರೋದು, ಅಥವಾ ಎಲ್ರಿಗೂ ಆತಂಕ ಅಂತ ಅನ್ನಿಸ್ತಾ ಇರೋದು, ಇದರಲ್ಲಿ ಭಾಗಿಯಾಗೋದಕ್ಕೆ ಸಹಾಯ ಮಾಡಿರುವ ಎಲ್ಲರೂ ಕೂಡ ಅತೀ ಬುದ್ಧಿವಂತರು, ವಿದ್ಯಾವಂತರು, ಉನ್ನತ ಸ್ಥಾನಮಾನದಲ್ಲಿ ಇದ್ದಂಥ ವೈದ್ಯರು ಅನ್ನೋದೇ ಆಘಾತಕಾರಿ ವಿಚಾರ. ವೈದ್ಯನಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಈಗೊಬ್ಬನನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಆತ ಕೂಡ ವೈದ್ಯನಾಗಿದ್ದ. ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂಥ 4 ಮಂದಿ ಕೂಡ ವೈದ್ಯರು, ಮತ್ತೆ ಈ ಬ್ಲಾಸ್ಟ್ ಅಲ್ಲಿ ಸತ್ತೋದವನು ಕೂಡ ವೈದ್ಯನು. ಇದೀಗ ಇನ್ನೊಬ್ಬನನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. SMHS ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದಂಥ ತಾಜಾಮುಲ್, ಈತನು ಕೂಡ ವೈದ್ಯನು. ಅಲ್ಲಿಗೆ ಇವರದ್ದು ವೈದ್ಯರ ಗುಂಪು ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಉಗ್ರರ ಗುಂಪು ಅಂತ ಕರೆಸ್ಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ. ಡಾಕ್ಟರ್ ಉಗ್ರರು ಇವ್ರುಗಳು. ಯಾರಿಗಾದ್ರೂ ಅನುಮಾನ ಬರುತ್ತಾ ಹೇಳಿ ನೋಡೋಣ. ಹುದ್ದೆ ನೋಡಿದ್ರೆ ಡಾಕ್ಟರ್, ಎಲ್ರೂ ಡಾಕ್ಟರ್ ಸೇವೆ ಮಾಡ್ತಾ ಇದ್ದಾರೆ, ಡಾಕ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಅಯ್ಯೋ ಬಿಡಿ ವೈದ್ಯರು ಅಂತ ಅನ್ಕೊಳ್ತಾರೆ. ಆದರೆ ಇವರ ಮೆಂಟಾಲಿಟಿ ಏನಿತ್ತು ಅಂತಂದರೆ ಉಗ್ರ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದು. ಉಗ್ರ ಚಟುವಟಿಕೆಯನ್ನು ಮಾಡಬೇಕು, ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ವೈದ್ಯರ ವೇಷವನ್ನು ತೊಟ್ಟಿದ್ರು ಅಷ್ಟೇ ಇವರು. ಇವರೆಲ್ಲ ಚೀನಾದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನೆನ್ನೆ ಹೇಳ್ತಾ ಇದ್ರು. ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡು ಮೂಲಭೂತವಾದಿಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ರು. ಇವರುಗಳ ತಲೆಯನ್ನು ಬ್ರೈನ್ ವಾಶ್ ಮಾಡಿದ್ದು ಮೌಲ್ವಿ ಒಬ್ಬ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಹೇಳೋದಕ್ಕೆ ವೈದ್ಯರಾಗಿ ಸೇವೆ ಸಲ್ಲಿಸ್ತಿದ್ದವರನ್ನ ಕಂಪ್ಲೀಟ್ ಆಗಿ ಉಗ್ರವಾದಿತನಕ್ಕೆ ಬ್ರೈನ್ ವಾಶ್ ಮಾಡಲಾಗಿದ್ದು ಮೌಲ್ವಿ ಅನ್ನೋದನ್ನು ಹೇಳ್ತಾ ಇದ್ರು. ಆತ ಈತನ ಕಾಂಟ್ಯಾಕ್ಟ್ನಲ್ಲಿ ಇರ್ತಿದ್ರು. ಎಲ್ಲಿ ಬ್ಲಾಸ್ಟ್ ಮಾಡಬೇಕು, ಹೇಗೆ ಬ್ಲಾಸ್ಟ್ ಮಾಡಬೇಕು, ಈ ದೇಶದ ಶಾಂತಿಯನ್ನು ಹೇಗೆ ಹದಗೆಡಿಸಬೇಕು ಅನ್ನೋದು ಇವ್ರುಗಳ ಪ್ಲ್ಯಾನ್ ಆಗಿರ್ತಿತ್ತು. ಇದೀಗ ನಿಜವಾಗ್ಲೂ ಆಘಾತಕಾರಿ ಬೆಳವಣಿಗೆ. ಓದಿದ ವಿದ್ಯಾವಂತ ಅಂತ ಅನ್ನಿಸ್ಕೊಂಡವರು ಉಗ್ರವಾದತನಕ್ಕೆ ತಿರುಗಿ ಬಿದ್ದಾಗ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಐತಿಹಾಸಿಕ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣದಲ್ಲಿ ಇದೀಗ
ಇನ್ನೂ ಒಂದಷ್ಟು ಮಂದಿಯನ್ನು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಇದೀಗ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಬ್ಬ ವೈದ್ಯನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಐತಿಹಾಸಿಕ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ. ಸ್ಫೋಟದಲ್ಲಿ ಮೃತಪಟ್ಟಿದ್ದ 12 ಜನರ ಪೈಕಿ 8 ಮಂದಿಯ ಗುರುತು ಪತ್ತೆಯಾಗಿದೆ. 8 ಮೃತದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಿದ್ದಾರೆ ಸಿಬ್ಬಂದಿ. ಅಮರ್ ಕಟಾರಿಗ, ಅಶೋಕ್ ಕುಮಾರ್, ಮೊಹಿಸಿನ್ ಮಲ್ಲಿಕ್, ದಿನೇಶ್ ಕುಮಾರ್ ಮಿಶ್ರಾ, ಲೋಕೇಶ್ ಕುಮಾರ್ ಅಗರ್ವಾಲ್, ಪಂಕಜ್ ಸೈನಿ, ಮೊಹಮ್ಮದ್ ನೌಮಾನ್ ಜಮ್ಮುನ್ ಶವ ಹಸ್ತಾಂತರವನ್ನ ಮಾಡಲಾಗಿದೆ. ಇನ್ನೂ 4 ಮೃತದೇಹಗಳ ಗುರುತು ಪತ್ತೆ ಹಚ್ತಾ ಇದ್ದಾರೆ ವೈದ್ಯರು. ನೋಡಿ ಪಾಪ ಇವ್ರುಗಳಿಗೆ ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ತಂಪಾಡಿಗೆ ತಾವು ಕೆಲವರು ಕಾರ್ನಲ್ಲಿ ತೆರಳ್ತಾ ಇದ್ರು, ಕೆಲವರು ಬೈಕ್ನಲ್ಲಿ ತೆರಳ್ತಾ ಇದ್ರು, ಕೆಲವರು ನಡ್ಕೊಂಡು ಹೋಗ್ತಾ ಇದ್ರು. ಕಣ್ಣು ಎದುರುಗಡೆನೆ ಎಷ್ಟೋ ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಛಿದ್ರವಾಗಿದೆ ಮಾನವನ ದೇಹ. ತಲೆ ಒಂದು ಕಡೆ, ಕಾಲು ಒಂದು ಕಡೆ, ಶ್ವಾಸಕೋಶವೇ ಒಂದು ಕಡೆ ಬಿದ್ದಿತ್ತು ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟು ಭೀಕರವಾಗಿ ಈ ಒಂದು ಸ್ಫೋಟ ಸಂಭವಿಸಿರೋದು. ಏನು ತಪ್ಪೇ ಮಾಡದೆ ತಾವಾಯಿತು, ತಂಪಾಡಾಯಿತು, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವ ಅವಸರದಲ್ಲಿ ಇದ್ದವರು ಸಾವನ್ನಪ್ಪಿರೋದು. ಇದೀಗ ಅವರವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಈ ಥರದೊಂದು ಬ್ಲಾಸ್ಟ್ ಆಗುತ್ತೆ ಅನ್ನೋದು ಅವ್ರ ಊಹೆಗೂ ಇಲ್ಲ. ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಹೊರಟಿದ್ರು. ಅದು ಪೀಕ್ ಅವರ್ 6 to 6:30, 6 to 7 ಎಲ್ಲ ಕೆಲಸ ಮುಗಿಸ್ಕೊಂಡು ತಮ್ಮ ಮನೆಗೆ ಹೋಗಿ ಸೇರ್ಪಡೆ ಹಾಕುವಂಥ ಸಮಯ. ಟ್ರಾಫಿಕ್ ಬೇರೆ ಆಗಿತ್ತು, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ಲೋ ಮೂವಿಂಗ್ ಬೇರೆ ಆಗಿತ್ತು. ಇದೇ ಸಂದರ್ಭದಲ್ಲಿ ಚಲಿಸ್ತಾ ಇದ್ದಂಥ ಕಾರು ಬ್ಲಾಸ್ಟ್ ಆಗಿತ್ತು. ಆಗ ಅಕ್ಕಪಕ್ಕದಲ್ಲಿ ಇದ್ದವರು, ಸುತ್ತಮುತ್ತ ಇದ್ದವರ ದೇಹ ಛಿದ್ರವಾಗಿ ಹೋಗಿದೆ. ಇಲ್ಲಿವರೆಗೂ 13 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೆಲವರ ಪರಿಸ್ಥಿತಿ ಚಿಂತಾಜನಕ. ಅವರನ್ನು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟಿಗೆ ಒಳಪಡಿಸಲಾಗಿದೆ. ಸಾವಿನ ಸಂಖ್ಯೆಯಲ್ಲಿ ಮತ್ತು ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ. ಆದರೆ ಈ ಸಾವನ್ನಪ್ಪಿದಾರಲ್ಲ, ಅವರ ಕುಟುಂಬಸ್ಥರದ್ದು ಒಬ್ಬರೊಬ್ಬರದ್ದು ಒಂದೊಂದು ಸಮಸ್ಯೆ. ಮನೆಗೆ ಮಗನೇ ಆಧಾರ, ಮನೆಗೆ ಗಂಡನೇ ಆಧಾರ, ಕಷ್ಟಪಟ್ಟು ದುಡ್ಕೊಳ್ತಾ ಇದ್ದಂಥ ಜೀವ, ಇಂಥವರೇ ಸಾವನ್ನಪ್ಪಿದ್ದಾರೆ. ಝೊಮ್ಯಾಟೊ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿಯೊಬ್ಬ ಬೈಕ್ ಮೇಲೆ ಸುಟ್ಟು ಕರ್ಕಲಾಗಿರೋದು ಕೂಡ ನಡೆದಿದೆ. ತನ್ನ ಜೀವನ ಸಾಗಿಸೋಕೆ ಅಂತ ಯಾವುದೋ ಒಂದು ಕೆಲಸವನ್ನು ಮಾಡ್ಕೊಂಡಿದ್ದಂಥ ವ್ಯಕ್ತಿಯು ಕೂಡ ಈ ಘಟನೆಯಲ್ಲಿ ಸಾವನ್ನಪ್ಪಿರೋದು. ನಿಜವಾಗ್ಲೂ ಕೂಡ ಅಮಾಯಕರ ಬಲಿ ಅನ್ನೋದು ಬೇಸರದ ಸಂಗತಿ. ನೋಡಿ, ನಮಗೆ ಇನ್ನೂ ಕೂಡ ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಬೇರೆ ಬೇರೆ ಅಟ್ಯಾಕ್ಗಳು ನೆನಪಿದೆ. ಏನು ತಪ್ಪೇ ಮಾಡದಂಥ ಅಮಾಯಕರು ಜೀವನೇ ಹೋಗ್ಬಿಟ್ಟಿದೆ. ಇಲ್ಲೂ ನೋಡಿ ಅದೇ ಥರದಾಗಿರೋದು. ವಿಷಯವೇ ಗೊತ್ತಿಲ್ಲ ಅಂತ ಜೀವಗಳು ಹೋಗಿವೆ. ಉಮರ್ ಮೊಹಮ್ಮದ್ ಶವ ಗುರುತು ಪತ್ತೆಗೆ ಸಿದ್ಧತೆ. ಸ್ಫೋಟಗೊಂಡ I-20 ಕಾರಿನಲ್ಲಿದ್ದ ಶಂಕಿತ ಉಗ್ರ ಡಾಕ್ಟರ್ ಉಮರ್. ಕಾರಿನಲ್ಲಿ ಸಿಕ್ಕ ದೇಹದ ಭಾಗಗಳ ಸಂಗ್ರಹಿಸಿ ತನಿಖಾ ತಂಡದಿಂದ DNA ಬಗ್ಗೆ ವಿಶ್ಲೇಷಣೆ. ಕಾಶ್ಮೀರದಲ್ಲಿ ಡಾಕ್ಟರ್ ಉಮರ್ ತಾಯಿಯ DNA ಸಂಗ್ರಹ. ಅಂದ್ರೆ ಈ I-20 ಕಾರ್ನಲ್ಲಿ ಉಮರ್ ಇದ್ದ ಅನ್ನೋದು ಅನುಮಾನ. CCTV ವಿಜುವಲ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಸುಮಾರು 300 CCTV ವಿಜುವಲ್ಸ್ಗಳನ್ನು ಚೆಕ್ ಮಾಡಿದ್ದಾರೆ. ಜೊತೆಗೆ ರಾತ್ರಿಯಿಂದ ಮರುದಿನ ರಾತ್ರಿವರೆಗೂ ಎಲ್ಲೆಲ್ಲಿ ಸುತ್ತಿದ್ದಾನೆ ಅನ್ನೋದನ್ನು ಚೆಕ್ ಮಾಡಿದ್ದಾರೆ. ಈ ಕಾರು ಎಮಿಷನ್ ಟೆಸ್ಟ್ ಮಾಡಿಸಿದ್ರಿಂದ ಹಿಡಿದು, ಟೋಲಲ್ಲಿ ಪಾಸ್ ಆಗಿದ್ರಿಂದ ಹಿಡಿದು, ಪಾರ್ಕಿಂಗ್ ಲಾಟಿಗೆ ಹೋಗಿದ್ರಿಂದ ಹಿಡಿದು ಬ್ಲಾಸ್ಟ್ ಆಗೋವರೆಗೂ ಪ್ರತಿ ಒಂದನ್ನು ಕೂಡ ಟ್ರ್ಯಾಕ್ ಮಾಡಿದ್ದಾರೆ. ಬಟ್ ಎಲ್ಲೂ ಕೂಡ ನಿಖರವಾಗಿ ಸ್ಪಷ್ಟವಾಗಿ ಈತನ ಮುಖ ಕಾಣಿಸ್ಕೊಳ್ತಾ ಇಲ್ಲ. ಮಾಸ್ಕ್ ಹಾಕ್ಕೊಂಡಿದ್ದಾನೆ, ಕೈ ಹೊರಗಡೆ ಹಾಕಿದ್ದಾನೆ, ಫೇಸ್ನ ಅರ್ಧ ಭಾಗ ಕಾಣಿಸ್ತಾ ಇದೆ. ಕನ್ಫರ್ಮೇಷನ್ ಬೇಕು ಇವನೇ ಅಂತ. ಕಾರ್ನಲ್ಲಿ ಮೃತದೇಹ ಇದೆ, ಅಂದರೆ ಇವಂದೇ ಅಂತ ಹೆಂಗೆ ಕಂಡು ಹಿಡಿಯೋದು? ಇದೀಗ ಈ ಕಾಶ್ಮೀರದ ಡಾಕ್ಟರ್ ಉಮರ್ ಈತನ ತಾಯಿಯ DNA ಸಂಗ್ರಹಿಸಿದ್ದಾರೆ. ತಾಯಿಯ DNA ಮುಖಾಂತರವಾಗಿ ಈ ಮೃತದೇಹದ ಪೀಸೆಲ್ಲ ಸಿಕ್ಕಿದೆಯಲ್ಲ, ಆ ಪೀಸನ್ನು ಇಟ್ಕೊಂಡು DNA ಚೆಕ್ ಮಾಡ್ತಾರೆ. ಇವಾಗ ಈತನೇನ ಆತ ಅಥವಾ ಬೇರೆ ಇನ್ಯಾರೂನಾ? ಯಾಕಂದರೆ ಕಾರ್ನಲ್ಲಿ ಇದ್ದವ್ರು ಯಾರು ಏನು ಎತ್ತ ಕನ್ಫರ್ಮೇಷನ್ ಸಿಗಬೇಕು ಅಂತಂದರೆ ಈ ಕೆಲಸ ಆಗಲೇಬೇಕು, ಈ ಪ್ರಕ್ರಿಯೆ ಆಗಲೇಬೇಕು. ಇದೀಗ ಡಾಕ್ಟರ್ ಉಮರ್ ತಾಯಿಯ DNA ಸಂಗ್ರಹಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ಉಮರ್ನ ತಂದೆಯನ್ನು ಮನೆಯಲ್ಲಿಯೇ ವಿಚಾರಣೆ ಮಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡಿರೋದಲ್ಲ, ವಿಚಾರಣೆ ಮಾಡ್ತಾ ಇರೋದು. ಯಾವಾಗ ಕೊನೆಯ ಬಾರಿ ಮನೆಗೆ ಬಂದಿದ್ದ, ಯಾರ ಜೊತೆಗೆ ಬಂದಿದ್ದ, ಯಾರನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದ, ಈತನನ್ನು ನೋಡೋದಕ್ಕೆ ಯಾರಾದರೂ ಬರ್ತಾ ಇದ್ರಾ, ಯಾವ ಪುಸ್ತಕ ಓದ್ತಾ ಇದ್ದ, ಯಾರ ಜೊತೆಗೆ ಮಾತಾಡ್ತಾ ಇದ್ದ, ಇಂಟರ್ನ್ಯಾಷನಲ್ ಕಾಲ್ಸ್ ಯಾವುದಾದ್ರೂ ಬರ್ತಾ ಇತ್ತಾ, ಈತನ ಚಲನವಲನದ ಬಗ್ಗೆ ನಿಮಗೇನು ಅನಿಸ್ತಾ ಇತ್ತು, ಯಾವತ್ತಾದರೂ ಅನುಮಾನ ಬಂದಿತ್ತಾ, ಪ್ರತಿ ಒಂದನ್ನು ಕೂಡ ಈಗ ಪ್ರಶ್ನೆ